ಬ್ರೇಕ್ ಆದ್ಮೇಲೆ ಮತ್ತೆ ಸ್ಪೋರ್ಟ್ಸ್ ನ್ಯೂಸ್. ಅತ್ಯಂತ ವಿಶಿಷ್ಟವಾದ ಕ್ರೀಡೆ ರೋಯಿಂಗ್. ದೇಶದಲ್ಲಿ ಕೆಲ ಆಟಗಾರರು ಮಾತ್ರ ಆಡುವ ಆಟ ಇದು. ಇಂತಹ ವಿಶಿಷ್ಟ ಆಟದಲ್ಲಿ ರಾಜ್ಯದ ಯುವತಿಯೊಬ್ಬಳು ಸಾಕತ್ ಮಿಂಚ್ತಾ ಇದ್ದಾಳೆ. ಒಲಿಂಪಿಕ್ ಅನ್ನ ಟಾರ್ಗೆಟ್ ಮಾಡಿಕೊಂಡಿದ್ದು ರೋಯಿಂಗ್ ನಲ್ಲಿ ಸಾಧನೆಯ ಶಿಖರವೇರಿದ್ದಾಳೆ. ರೋಯಿಂಗ್ ನಲ್ಲಿ ಮಿಂಚುತ್ತಿರುವ ಕೀರ್ತನ. ಮನಸ್ಸಿದ್ದರಿ ಮಾರ್ಗ ಎಂಬ ಮಾತು ಎಲ್ಲಾ ಸಾಧಕರಿಗೂ ಅನ್ವಯಿಸುತ್ತೆ. ಬೆಂಗಳೂರಿನ ಹಲಸೂರು ಕೆರೆ ಬಳಿ ಬೆಳ್ಳಂಬೆಳಗ್ಗೆ 5:30ಯಿಂದ ರೋಯಿಂಗ್ನ ಅಭ್ಯಾಸ ನಡೆಸೋ ಯುವತಿ ಕೀರ್ತನಾ ಟೀಕೆ. ಸದ್ಯ ದ್ವಿತೀಯ ಪಿಯುಸಿ ವ್ಯಾಸಂಗ ಮಾಡುತ್ತಿರುವ ಈಕೆ 17ನೇ ವಯಸ್ಸಿನಲ್ಲೇ ರೋಯಿಂಗ್ನಲ್ಲಿ ಮಿಂಚ್ತಾ ಇದ್ದಾರೆ. ಕೆಲವೇ ವರ್ಷಗಳಲ್ಲಿ ಯಶಸ್ಸು. 2012ರಲ್ಲಿ ಕೀರ್ತನಾ ತೃಷ್ಣಾ ರೋಯಿಂಗ್ ಕೋಚಿಂಗ್ ಸೆಂಟರ್ಗೆ ಪ್ರವೇಶ ಪಡೆದರು. ಶಾಲಾ ದಿನಗಳಲ್ಲಿ ಹಲವು ಕ್ರೀಡೆಗಳಲ್ಲಿ ಉತ್ತಮ ಪ್ರದರ್ಶನ ತೋರಿದ ಹಿನ್ನೆಲೆಯಲ್ಲಿ ಕೀರ್ತನಾ ತಂದೆಯ ಸ್ನೇಹಿತರೊಬ್ಬರು ರೋಯಿಂಗ್ಗೆ ಸೇರಿಸುವಂತೆ ಸೂಚಿಸಿದ್ರು. ಅದರಂತೆ ತಂದೆ ಮೊದಲು ಸ್ವಿಮ್ಮಿಂಗ್ ಕ್ಲಾಸ್ಗೆ ಸೇರಿಸಿ ನಂತರ ರೋಯಿಂಗ್ ಕ್ಲಾಸ್ಗೆ ದಾಖಲಿಸಿದ್ರು. ರೋಯಿಂಗ್ ಬಗ್ಗೆ ಹೆಚ್ಚು ಆಸಕ್ತಿ ತೋರಿದ ಕಾರಣ ಕೋಚ್ಗಳು ಕೂಡ ಹೆಚ್ಚು ಉತ್ಸಾಹದಿಂದ ಕಲಿಸಿಕೊಟ್ರು. ಮಗಳು ಕನಸು ಕಾಣಲು ಕಾರಣರಾದವರು ತಂದೆ ಸುಂದರನ್ ಟೀಕೆ. ಆರಂಭದಲ್ಲಿ ಬೆಳ್ಳಂಬೆಳಗ್ಗೆ 4 ಗಂಟೆಗೆ ಮಗಳನ್ನ ತೃಷ್ಣಾ ರೋಯಿಂಗ್ ಕ್ಲಬ್ಗೆ ಕರೆತರ್ತಾ ಇದ್ರು. ಆನಂತರ ಮನೆಗೆ ಹೋಗಿ ಅವಳು ಶಾಲೆಗೆ ಹೋಗಲು ಬೇಕಾದಂತಹ ಬ್ಯಾಗ್ ತಿಂಡಿಯನ್ನ 8:30ಕ್ಕೆ ತಂದುಕೊಟ್ಟು ಅವಳನ್ನ ಶಾಲೆಗೆ ಬಿಟ್ಟು ನಂತರ ಕೆಲಸಕ್ಕೆ ಹೋಗ್ತಾ ಇದ್ರು. ಸದ್ಯ ಮಗಳು ಕಾಲೇಜಿಗೆ ಹೋಗ್ತಾ ಇದ್ರು. ಮಗಳನ್ನ ಕರೆದುಕೊಂಡು ಬರೋ ಕಾಲೇಜಿಗೆ ಬಿಡೋ ಕಾಯಕ ಮಾತ್ರ ಸುಂದರನ್ ಅವರಿಗೆ ತಪ್ಪಿಲ್ಲ. 5 o'clock 5:30 ಒಳಗಡೆ ಇಲ್ಲಿ ಅವಳ ಇನ್ಸೈಡು ಅಲ್ಲಿ ಮನೆಯಿಂದ ಬಂದು ಇಲ್ಲಿ ಬಿಡ್ತಾರೆ. ಆಮೇಲೆ ನಾನು ಮನೆ ಹೋಗಿ ನಾನು ಆಫೀಸ್ ಹೋಗೋದಕ್ಕೆಲ್ಲ ರೆಡಿ ಮಾಡಿ ತಿರುಗಿ 8:30 ಬಂದು ಅವಳ ಕಾಲೇಜಲ್ಲಿ ಸ್ಕೂಲು ಅವಳು ಸೇರ್ದು ಬಿಡ್ತೀನಿ. ಕೋಚ್ಗಳ ಅಚ್ಚುಮೆಚ್ಚು ಕೀರ್ತನ. ತೃಷ್ಣಾ ರೋಯಿಂಗ್ ಕ್ಲಬ್ನಲ್ಲಿ ಹೆಚ್ಚು ಗಮನ ಸೆಳೆತಾ ಇರುವಂತಹ ಕೀರ್ತನ ಕೋಚ್ಗಳ ನಿರೀಕ್ಷೆಯಂತೆ ಬಹುಬೇಗ ಎಲ್ಲವನ್ನ ಕಲಿತಾ ಇದ್ದಾರೆ. ತಮ್ಮ ಗೇಮ್ಗಾಗಿ ಹೆಚ್ಚು ಶ್ರಮ ಪಡುತ್ತಿರುವಂತಹ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಕ್ಯಾಂಪ್ಗೆ ಆಯ್ಕೆಯಾಗಲು ಸಾಧ್ಯವಾಯಿತು. ಹಾಗಾಗಿಯೇ ಚೀನಾದ ವುಹಾನ್ನಲ್ಲಿ ನಡೆದಂತಹ ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ನಲ್ಲಿ ಕಂಚಿನ ಪದಕ ಗೆಲ್ಲಲು ಸಾಧ್ಯವಾಯಿತು ಅಂತಾರೆ ಇವರ ಕೋಚ್. ಶಿ ಇಸ್ ವೆರಿ ಹಾರ್ಡ್ ವರ್ಕರ್. ಅವರು ಹೇಳಬೇಕಂದ್ರೆ ಒಂದು ಸಪ್ರೇಟ್ ಮೆಂಟಲ್, ಈಸ್ ಎ ವೆರಿ ವಿಲ್ ಪವರ್. ಅವಳನ್ನು ಈ ಏಷ್ಯನ್ ಚಾಂಪಿಯನ್ಶಿಪ್ ಮೆಡಲಲ್ಲಿ ತುಂಬ ಕಷ್ಟಪಡ್ತಿದೆ. ಬಟ್ ಅವ್ರಿಗೆ ಒಲಿಂಪಿಕ್ಸ್ ಮೆಡಲ್ ಬೇಕಾದರೆ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಬೇಕು. ಅದಕ್ಕೆ ಇನ್ನೂ ಒಂದು 2-3 ಇಯರ್ಸ್ ಆಗುತ್ತೆ. ಪ್ರಾಕ್ಟೀಸ್ ಇನ್ನೂ ಜಾಸ್ತಿ, ಇದಕ್ಕಂತ ಇನ್ನೂ ಜಾಸ್ತಿ ಪ್ರಾಕ್ಟೀಸ್ ಮಾಡಿಬಿಟ್ಟು ಒಲಿಂಪಿಕ್ ಸುವರ್ಣದ ಮೇಲೆ ಕಣ್ಣು. ಓದಿನಲ್ಲೂ ಕೀರ್ತನಾ ಉತ್ತಮವಾಗಿದ್ದಾರೆ. ದ್ವಿತೀಯ ಪಿಯುಸಿಯಲ್ಲಿ ಪಿಸಿಎಂಬಿ ವ್ಯಾಸಂಗ ಮಾಡ್ತಾ ಇರೋ ಇವರು ವೈದ್ಯರಾಗುವ ಉದ್ದೇಶ ಹೊಂದಿದ್ದಾರೆ. ಹಾಗೇನೆ ರೋಯಿಂಗ್ನಲ್ಲೂ ಉತ್ತಮ ಪ್ರದರ್ಶನ ನೀಡ್ತಾ ಇರುವಂತಹ ಕೀರ್ತನಾ ಒಲಿಂಪಿಕ್ನಲ್ಲಿ ಚಿನ್ನದ ಪದಕ ಪಡೆಯೋ ಮಹದಾಸೆ ಹೊಂದಿದ್ದಾರೆ. ಅದಕ್ಕಾಗಿ ಬಹಳ ಶ್ರಮ ಕೂಡ ಹಾಕ್ತಿದ್ದಾರೆ. 21st ಏಷ್ಯನ್ ಜೂನಿಯರ್ ಚಾಂಪಿಯನ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ. ನನ್ನ ಇವೆಂಟ್ ಕಾಕ್ಸ್ಲೆಸ್ 4 ಅಂತ ಬ್ರಾನ್ಸ್ ಮೆಡಲ್ ಬಂದಿದೆ ನಮಗೆ. ಸೊ ನಾನು ರೋಯಿಂಗ್ 2012 ಸ್ಟಾರ್ಟ್ ಮಾಡಿದ್ದೆ. ಆಮೇಲೆ ಇವತ್ತು ಆ್ಯಂಬಿಷನ್ ಏನಂದರೆ ಎಲ್ಲ ಸ್ಪೋರ್ಟ್ಸ್ ಪರ್ಸನ್ದು ಒಲಿಂಪಿಕ್ಸ್ನೇ. ಸೊ ನಂದು ಒಲಿಂಪಿಕ್ಸಲ್ಲಿ ಹೋಗಬೇಕು, ಮೆಡಲ್ ಗೆದ್ಕೊಂಡು ಬರಬೇಕು ಅಂತ ನನ್ನ ಆ್ಯಂಬಿಷನ್. ಕರ್ನಾಟಕದಲ್ಲಿ ಕೇವಲ ಬೆಂಗಳೂರಿನಲ್ಲಿ ಮಾತ್ರ ರೋಯಿಂಗ್ ಕೋಚಿಂಗ್ ನೀಡಲಾಗುತ್ತೆ. ಎಂಇಜಿಯ ಆರ್ಥಿಕ ಸಹಾಯದಿಂದಾಗಿ ತೃಷ್ಣಾ ರೋಯಿಂಗ್ ಕ್ಲಬ್ ಸದ್ಯ ಜನಸಾಮಾನ್ಯರಿಗೂ ತರಬೇತಿ ಕೊಡ್ತಾ ಇದೆ. ಮೊದಲು ಕೇವಲ ಮಿಲಿಟರಿಯವರಿಗೆ ಮಾತ್ರ ತರಬೇತಿ ನೀಡ್ತಾ ಇದ್ದಂತಹ ಸಂಸ್ಥೆ 1985ರಿಂದ ಸಾರ್ವಜನಿಕರಿಗೂ ತರಬೇತಿ ನೀಡ್ತಾ ಇತ್ತು. ರಾಷ್ಟ್ರ ಮಟ್ಟದಲ್ಲಿ ಹಲವು ಕ್ರೀಡಾಪಟುಗಳು ಮಿಂಚಲು ಕಾರಣವಾಗಿದೆ. ಆದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚಿನ್ನ ಗೆಲ್ಲೋದು ಕ್ಲಬ್ನ ಗುರಿಯಾಗಿದೆ. ಈ ನಿಟ್ಟಿನಲ್ಲಿ ಕೀರ್ತನಾಳನ್ನ ಅದ್ಭುತವಾಗಿ ತಯಾರಿ ಮಾಡಲಾಗ್ತಾ ಇದ್ದು ಒಲಿಂಪಿಕ್ನಲ್ಲಿ ಪದಕ ಗೆಲ್ಲೋದು ಕ್ಲಬ್ನ ಮಹದಾಸೆ. ಕೀರ್ತನಾ ಕೂಡ ಈ ನಿಟ್ಟಿನಲ್ಲೇ ಮುಂದೆ ಸಾಗ್ತಿದ್ದಾಳೆ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಸಂತ್ ಜೊತೆ ರವಿ ಎಸ್, ಸುವರ್ಣ ನ್ಯೂಸ್.